ನಮಸ್ಕಾರ ಎಲ್ಲರಿಗೂ. ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೇನೆ. ಇಲ್ಲಿ ನೋಡಿ, ಗ್ರೀನ್ ಲೀವ್ಸ್, ಇದನ್ನ ಸಲಾಡ್ಗೆಲ್ಲ ಯೂಸ್ ಮಾಡ್ತಾರೆ, ಸಲಾಡ್ಗೆಲ್ಲ ಹಾಕ್ತಾರೆ. ಇದರಲ್ಲಿ ಭಾರಿ ವಿಟಮಿನ್ ಇರುತ್ತೆ. ಸೊಪ್ಪು ತಿನ್ನೋದ್ರಿಂದ ತುಂಬಾ ಹೆಲ್ತಿ ಆಗಿರ್ತೀರಾ. ಇಲ್ಲಿ ನೋಡಿ, ಕ್ಯಾರೆಟ್ ಕಣ್ಣ ಶಾರ್ಪ್ ಮಾಡುತ್ತೆ. ಕ್ಯಾರೆಟ್ ಹೆಲ್ತಿ. ಫ್ರೆಶ್ ಕ್ಯಾರೆಟ್ ತಂದಿದ್ದೀನಿ ನಮ್ಮ ಮನೆಗೆ. ಕ್ಯಾರೆಟ್ ಪಲ್ಯ ಅಂತೂ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಬೀನ್ಸ್ ತುಂಬಾ ಒಳ್ಳೇದು, ಹಸಿಯಾಗಿ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಟೊಮೆಟೊ ಪಲ್ಯ ಮಾಡಿದ್ರೆ ಮತ್ತೆ ಚಪಾತಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸಾಸ್ಗೆಲ್ಲ ಟೊಮೆಟೊನ ಯೂಸ್ ಮಾಡೋದು. ಕ್ಯಾಪ್ಸಿಕಮ್ನ ಬೋಂಡಾ ಬಜ್ಜಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಂಗೆ ಅದು ಹೆಲ್ತಿ. ಪಲಾವ್ಗೆಲ್ಲ ಕ್ಯಾಪ್ಸಿಕಮ್ ಯೂಸ್ ಮಾಡ್ತಾರೆ. ಇದನ್ ಗೊತ್ತಾ? ಎಲೆಕೋಸ್. ಇದು ಗೋಬಿಗೆಲ್ಲ ಯೂಸ್ ಮಾಡ್ತಾರೆ. ಪಲ್ಯ ಎಲ್ಲ ಇದ್ರಲ್ಲೇ ಮಾಡೋದು. ಅಂದ್ರೆ ಬಿಸಿನೀರಲ್ಲಿ ತೊಳ್ದಿ ಯೂಸ್ ಮಾಡಬೇಕಿದನ್ನ. ಮತ್ತೆ ಸ್ಯಾಂಡ್ವಿಚ್ಗೆಲ್ಲ ಇದನ್ನೇ ಯೂಸ್ ಮಾಡ್ತಾರೆ. ಇಲ್ಲಿ ನೋಡಿ, ಬೆಂಡೆಕಾಯಿ ಸ್ಟ್ರಾಂಗ್ ಆಗಿರುತ್ತೆ. ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಬೆಲ್ಲದೆಲ್ಲ ಡಬ್ಬದಲ್ಲಿದೆ. ಬೆಂಡೆಕಾಯಿನ ಹಾಗೆ ತಿನ್ನಿ, ಬ್ರೈನ್ಗೆ ಒಳ್ಳೇದು. ಬೆಂಡೆಕಾಯಿ ಸಾರು ಮಾಡ್ಬೋದು, ರೋಸ್ಟ್ ಮಾಡ್ಕೊಂಡು ತಿಂದ್ರು ತುಂಬಾ ಚೆನ್ನಾಗಿರುತ್ತೆ. ಇದೇನಿದು? ಎಲ್ಲಾ ಸ್ನಾಕ್ಸ್ ಅಲ್ಲೂ ಆಲೂಗಡ್ಡೆ ಚಿಪ್ಸ್ಗೂ ಆಲೂಗಡ್ಡೆ ಯೂಸ್ ಮಾಡ್ತಾರೆ. ಮೂಲಂಗಿ ಗ್ಯಾಸ್ಟ್ರಿಕ್ಕಿಗೆ ಒಳ್ಳೇದು, ಹಂಗೆ ಮೂಲಂಗಿ ಸಾರು ಮಾಡ್ತಾರೆ. ಮೂಲಂಗಿನ ಹಂಗೆ ತಿನ್ಬೋದು, ಸ್ವಲ್ಪ ಖಾರ ಇರುತ್ತೆ. ನವಿಲ್ಕೋಸ್ ಗೆಡ್ಡೆಕೋಸ್ ಅಂತಾನು ಅಂತಾರೆ ಇದನ್ನ ಪಲಾವ್ಗೆ, ಸಾಗುಗೆ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ಇದನ್ನ ತೊಳ್ದಿ ಸಣ್ಣಗೆ ಹಚ್ಚಿ ತಿನ್ಬೋದು. ಇದನ್ನ ತುರಿದಿ ಪಲ್ಯನೂ ಮಾಡ್ಬೋದು. ಇದೇನ್ ಗೊತ್ತಾ? ಹಸಿಮೆಣಸಿಕಾಯಿ ಇಲ್ದಲೆ ಯಾವ್ದು ಪಲ್ಯನೂ ಮಾಡಕ್ಕಾಗಲ್ಲ. ನೋಡಿ, ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಇನ್ನು ಮುಂದಕ್ಕೆ ತೋರಿಸ್ತೀನಿ ನೋಡಿ ಎಲ್ಲಾ ತರಕಾರಿನೂ. ಕ್ಯಾರೆಟ್, ಬೀನ್ಸು, ನವಿಲ್ಕೋಸು, ಮೂಲಂಗಿ, ಮೆಣಸಿಕಾಯಿ, ಟೊಮೊಟೊ, ಮೆಣಸಿಕಾಯಿ, ಆಲೂಗೆಡ್ಡೆ, ಎಲೆಕೋಸು, ಕ್ಯಾರೆಟ್, ನಾನು ಹೇಳಿಲ್ಲ ತರಕಾರಿ ಎಲ್ಲ ಬಂದಿದೆ ಇಲ್ಲಿ. ತರಕಾರಿಗಳಲ್ಲಿ ವಿಟಮಿನ್, ಫೈಬರ್ ಕಂಟೆಂಟ್ ಇರುತ್ತದೆ. ಪೋಷಕಾಂಶಗಳು ಹೆಚ್ಚಿರುತ್ತವೆ. ತೂಕ ಕಡಿಮೆ ಮಾಡಕ್ಕೆ ತರಕಾರಿಯನ್ನು ಯೂಸ್ ಮಾಡಿರಿ. ವಿಟಮಿನ್ ಎ, ಸಿ ತರಕಾರಿಗಳಲ್ಲಿ ಹೊಂದಿರುತ್ತದೆ. ತರಕಾರಿ ತಿನ್ನುವುದರಿಂದ ಆರೋಗ್ಯ ಚೆನ್ನಾಗಿರುತ್ತದೆ. ಕ್ಯಾರೆಟ್ಗೆ ಕಣ್ಣಿನ ಆರೋಗ್ಯ ಉತ್ತಮ. ಟೊಮೆಟೊ ಚರ್ಮಕ್ಕೆ ಒಳ್ಳೆಯದು. ತರಕಾರಿ ತಿನ್ನುವುದರಿಂದ ನೈಸರ್ಗಿಕ ಶಕ್ತಿ ಹೆಚ್ಚುತ್ತಿದೆ. ಮೆದುಳಿನ ಚಟುಕೆ ಉತ್ತಮಗೊಳ್ಳುತ್ತದೆ. ಸಾರು, ಪಲ್ಯ, ಸಲಾಡ್ ರೂಪದಲ್ಲಿ ತಿನ್ನಬಹುದು. ಕೆಲವು ತರಕಾರಿಗಳಲ್ಲಿ ಸೂಪ್ ಮತ್ತೆ ಜ್ಯೂಸ್ ಮಾಡಬಹುದು. ತರಕಾರಿ ತಿನ್ನುವುದರಿಂದ ತುಂಬಾ ಪ್ರಯೋಜನ ಇದೆ. ದಿನ ತರಕಾರಿ ಯೂಸ್ ಮಾಡಿ, ಹೆಲ್ತಿಯಾಗಿರಿ. ಇದು ಟೊಮೊಟೊ, ಇದು ಬೀನ್ಸ್, ಹಂಗೆ ಮೆಣಸಿಕಾಯಿ ಇದೆ ಪಕ್ಕದಲ್ಲಿ. ಎಲ್ಲ ತರ ತರಕಾರಿ ಇದೆ ನೋಡಿ, ವೆರೈಟಿ ತರಕಾರಿ ಇದೆ. ಆರೋಗ್ಯವೇ ಸಂಪತ್ತು. ಇಂದಿನ ಕಾಲದಲ್ಲಿ ಜನರು ಫಾಸ್ಟ್ ಫುಡ್ ಕಡೆ ಹೆಚ್ಚು ಆಕರ್ಷಿತರಾಗುತ್ತಿದ್ದಾರೆ.
ಆದರೆ ಆರೋಗ್ಯಕರ ಜೀವನಕ್ಕೆ ತರಕಾರಿಗಳು ದಿನನಿತ್ಯದ ಆಹಾರದಲ್ಲಿ ಸೇವಿಸುವುದು ಅತ್ಯಗತ್ಯ. ಧನ್ಯವಾದಗಳು. ಶುಭ ದಿನ.